ಅಪ್ಲಿಕೇಶನ್ ಅನ್ನ ಸಲ್ಲಿಸೋದು ಅಂತ ನಿಮ್ಗೆ ಡೌಟ್ ಇದ್ರೆ ಈಗ ಅದನ್ನ ನಾವು ನಿಮ್ಗೆ ಸ್ಪಷ್ಟಪಡಿಸ್ತೇನೆ. ಮೊದಲನೆಯ ಹಂತವಾಗಿ ವ್ಯವಹಾರವನ್ನ ನೋಂದಾಯಿಸುವುದು. ಮೊದಲು ವ್ಯವಹಾರವು ಭಾರತದಲ್ಲಿ ಕಾನೂನುಬದ್ಧವಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ LLP ಅಥವಾ ನೋಂದಾಯಿತ ಪಾರ್ಟ್ನರ್ಶಿಪ್ ಫರ್ಮ್ ಅಡಿಯಲ್ಲಿ ನೋಂದಾಯಿತವಾಗಿದೆಯಾ ಅಂತ ಹೇಳಿ ಖಚಿತಪಡಿಸಿ ನೋಂದಾಯಿಸಬೇಕು. ಇನ್ನು ಎರಡನೆಯ ಹಂತವಾಗಿ ಸ್ಟಾರ್ಟ್ ಅಪ್ ಇಂಡಿಯಾ ಗುರುತಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವುದು. ನೋಂದಣಿಯ ನಂತರ ಸ್ಟಾರ್ಟ್ ಅಪ್ ಇಂಡಿಯಾ ಪೋರ್ಟಲ್ ನಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗುತ್ತದೆ. ನಂತರ ಈ ಹಂತದಲ್ಲಿ ವ್ಯವಹಾರದ ಮೂಲ ವಿವರಗಳು, ಸಂಸ್ಥಾಪಕರು ಮತ್ತು ನವೀನತೆಯ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನೀಡಬೇಕಾಗಿರುತ್ತದೆ. ಇನ್ನು ಮೂರನೆಯ ಹಂತವಾಗಿ ಅಗತ್ಯ ದಾಖಲೆಗಳನ್ನ ಅಂದ್ರೆ ಅಗತ್ಯವಿರುವಂತಹ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, ವ್ಯವಹಾರದ ಸಂಕ್ಷಿಪ್ತ ವಿವರಣೆ ಮತ್ತು ಸಂಸ್ಥಾಪಕರ ವಿವರಗಳನ್ನ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಇವು ಸ್ಟಾರ್ಟ್ ಅಪ್ ಅರ್ಹತೆಯನ್ನ ಸರ್ಕಾರ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಇನ್ನು ನಾಲ್ಕನೆಯ ಹಂತವಾಗಿ ಸರ್ಕಾರದಿಂದ ಗುರುತಿನ ಪ್ರಮಾಣ ಪತ್ರವನ್ನ ನೀವು ಪಡೆಯುತ್ತೀರಿ. ಅರ್ಜಿಯನ್ನ ಪರಿಶೀಲಿಸಿ ಅನುಮೋದಿಸಿದ ನಂತರ ಸರ್ಕಾರವು ಸ್ಟಾರ್ಟ್ ಅಪ್ ಇಂಡಿಯಾ ರೆಕಗ್ನೇಷನ್ ಸರ್ಟಿಫಿಕೇಟ್ ಅನ್ನ ನೀಡುತ್ತದೆ. ಈ ಪ್ರಮಾಣ ಪತ್ರವು ನಿಮ್ಮ ವ್ಯವಹಾರವನ್ನ ಅಧಿಕೃತ ಸ್ಟಾರ್ಟ್ ಅಪ್ ಎಂದು ಗುರುತಿಸಲಾಗುತ್ತದೆ.